प्रधानमंत्री से सवाल है कि जब आपको मालूम था कि यहां पे भ्रष्टाचार हो रहा है, आपको मालूम था कि 40% कमीशन लिया जा रहा है, तो इसके बारे में आपने क्या किया? अपने भाषण में कर्नाटक की जनता को आप ये बताइए कि जब मुझे पता लगा कि 40% कमीशन लिया जा रहा था तो मैंने ये और ये किया। ನಿಮಗೆ ಈ ರಾಜ್ಯದಲ್ಲಿ 40% ಭ್ರಷ್ಟಾಚಾರ ಆಗ್ತಾ ಇದ್ದಿದ್ದು ಗೊತ್ತಿದ್ದು ಕೂಡ ಇವತ್ತು ಇವರ ಹತ್ರ ವೋಟ್ ಕೇಳಕ್ ಬಂದಿದ್ದೀರಲ್ಲ, ಈ ಜನಗಳಿಗೆ ನೀವು ಹೇಳಬೇಕು, ನಾನು ಈ ಭ್ರಷ್ಟಾಚಾರವನ್ನ ನಿಲ್ಲಿಸೋದಕ್ಕಾಗಿ ನಾನು ಇಂತಿಂತದ್ನೆಲ್ಲ ಮಾಡಿದೀನಿ ಅಂತ ಜನಗಳ ಮೊದಲು ಹೇಳಿ। आप कर्नाटक की जनता को यह भी समझाइए कि जब कर्नाटक को टैक्स का पैसा मिलना चाहिए और कर्नाटक को जो कर्नाटक का हक था वो पैसा नहीं मिला तो आपने क्या किया? ಕರ್ನಾಟಕ ಜನಕ್ಕೆ ನೀವು ಇದನ್ನು ಹೇಳಿ, ಕರ್ನಾಟಕ ಜನ ಕಟ್ಟಿದಂತ ಟ್ಯಾಕ್ಸಿನ ಮೇಲೆ ಅವರ ಹಕ್ಕೇನಿತ್ತು, ನಾವು ಅದನ್ನು ಅವ್ರಿಗೆ ಕೊಡ್ಲಿಲ್ಲ ನ್ಯಾಯವಾಗಿ ಅನ್ನೋದನ್ನು ಕೂಡ ನೀವು ಈ ಜನಗಳಿಗೆ ಹೇಳಿ। और आप ये भी बताइए, जब कर्नाटक में बाढ़ आई, जबरदस्त नुकसान हुआ, तो आपने क्या मदद की? ಕರ್ನಾಟಕದಲ್ಲಿ ಹಿಂದೆ ಪ್ರವಾಹಗಳು ಬಂದು ತುಂಬಾ ಅನ್ಯಾಯ ಆದಂತ ಸಂದರ್ಭದಲ್ಲಿ, ಜನರು ನಷ್ಟ ಆದಂತ ಸಂದರ್ಭದಲ್ಲಿ ಜನಕ್ಕೆ ಏನ್ ಮಾಡಿದ್ವಿ ಅನ್ನೋದನ್ನು ಹೇಳಿ। और गोवा, महाराष्ट्र और कर्नाटक के बीच में जो पानी का मसला है, पानी बांटने का मसला है, उसमें आपने कर्नाटक की कैसे मदद की, यह भी बता दीजिए। ಗೋವಾ, ಮಹಾರಾಷ್ಟ್ರ ಮತ್ತು ಕರ್ನಾಟಕ ರಾಜ್ಯಗಳ ನಡುವೆ ನೀರಿಗೋಸ್ಕರ ಏನಿವತ್ತು ಸಂಘರ್ಷ ನಡೀತಾ ಇದೆ, ಅದನ್ನ ನಿಲ್ಲಿಸೋದಕ್ಕಾಗಿ ನೀವೇನ್ ಮಾಡಿದ್ರಿ, ಕರ್ನಾಟಕಕ್ಕೆ ಏನ್ ಸಹಾಯ ಮಾಡಿದ್ರಿ ಅದನ್ನು ಹೇಳಿ। आप कर्नाटक के चुनाव में आते हो, कर्नाटक की बात नहीं करते हो, अपनी बात करते हो। ನೀವು ಕರ್ನಾಟಕದಲ್ಲಿ ಚುನಾವಣೆ ಮಾಡೋದಕ್ಕೆ ಬರ್ತೀರಿ, ಆದ್ರೆ ಕರ್ನಾಟಕದವರು ಮಾತಾಡಲ್ಲ, ನಿಮ್ಮ ಮಾತನ್ನು ನೀವು ಹೇಳೋದು ಹೊರಟಿದ್ದೀರಿ। आपको यह बताना चाहिए कि आपने पिछले 3 सालों में कर्नाटक में क्या करवाया। ನೀವು ಜನರಿಗೆ ಇದನ್ನ ಹೇಳಿ, ಕಳೆದ 3 ವರ್ಷಗಳಿಂದ ಕರ್ನಾಟಕದಲ್ಲಿ ನಿಮ್ಮ ಸರ್ಕಾರ ಏನ್ ಮಾಡಿದೆ ಅನ್ನೋದನ್ನ ಹೇಳಿ। आपको यह भी कहना चाहिए कि अगले 5 सालों में आप क्या करने वाले हो। ನೀವು ಅಷ್ಟು ಮಾತ್ರ ಅಲ್ಲ, ಮುಂದೆ ನಾವು ಅಧಿಕಾರಕ್ಕೆ ಬಂದ್ರೆ ಏನ್ ಮಾಡ್ತೀವಿ ಅಂತಾದ್ರೂ ಜನಕ್ಕೆ ಅದನ್ನಾದ್ರೂ ಹೇಳಿ। कर्नाटक के युवाओं के लिए क्या करोगे, शिक्षा के लिए क्या करोगे, स्वास्थ्य के लिए क्या करोगे, भ्रष्टाचार के खिलाफ क्या करोगे, ये आपको अपने भाषण में बोलना चाहिए। ನೀವು ಕರ್ನಾಟಕದ ಯುವಕರಿಗೆ ಏನ್ ಮಾಡ್ತೀರಿ, ಆರೋಗ್ಯಕ್ಕಾಗಿ ಏನ್ ಮಾಡ್ತೀರಿ, ಶಿಕ್ಷಣಕ್ಕಾಗಿ ಏನ್ ಮಾಡ್ತೀರಿ, ಕರ್ನಾಟಕದಲ್ಲಿರುವಂತಹ ಭ್ರಷ್ಟಾಚಾರವನ್ನ ನಿಲ್ಲಿಸೋದಕ್ಕಾಗಿ ಏನ್ ಮಾಡ್ತೀರಿ ಅನ್ನೋದನ್ನ ಜನಗಳ ಮುಂದೆ ಹೇಳಿ। ನೀವು ये चुनाव आपके बारे में नहीं है, ये चुनाव कर्नाटक के जनता और कर्नाटक के भविष्य के बारे में है। ಈ ಚುನಾವಣೆ ನಿಮಗಾಗಿ ನಡೀತಿರೋದಲ್ಲ, ಚುನಾವಣೆ ನಡೀತಿರೋದು ಕರ್ನಾಟಕದ ಜನರಿಗೋಸ್ಕರ, ಕರ್ನಾಟಕದ ಜನರ ಭವಿಷ್ಯಕ್ಕೋಸ್ಕರ ನಡೀತಾ ಇರುವಂತ ಚುನಾವಣೆ ಇದು। आप कहते हो कि कांग्रेस ने मेरे ऊपर 91 बार आक्रमण किया। ನೀವು ಕಾಂಗ್ರೆಸ್ ನನ್ನ ಮೇಲೆ ಅನೇಕ ಬಾರಿ ಆಕ್ರಮಣ ಮಾಡ್ತು ಅಂತ ಹೇಳ್ತೀರಿ, मगर आप ये कभी नहीं कहते हो कि कर्नाटक के लिए मैंने क्या किया। ಆದ್ರೆ ನೀವು ಯಾವತ್ತೂ ಹೇಳಿಲ್ಲ ಕರ್ನಾಟಕಕ್ಕೆ ನಾನೇನು ಮಾಡಿದೆ ಅನ್ನೋದನ್ನ ಹೇಳ್ತಾ ಇಲ್ಲ। अगले भाषण में आप ये बताइए कर्नाटक की जनता को कि पिछले 3 सालों में आपने कौन सी चीजें की और अगले 5 सालों में आप क्या करने जा रहे हो। ನೀವು ಮತ್ತೆ ಕರ್ನಾಟಕ ಜನಕ್ಕೆ ಮಾತಾಡೋದಾದ್ರೆ ಕಳೆದ 3 ವರ್ಷದಲ್ಲಿ ಕನ್ನಡಿಗರಿಗೆ ನಾನು ಏನ್ ಕೊಟ್ಟೆ ಅನ್ನೋದನ್ನ ಹೇಳಿ, ಧೈರ್ಯ ಇದ್ರೆ ನೀವು ಮತ್ತೆ ಮುಂದೆ ಸರ್ಕಾರ ಬಂದ್ರೆ ಏನ್ ಮಾಡ್ತೀವಿ ಅನ್ನೋದನ್ನ ಹೇಳಿ ನೀವು। और दूसरी बात, जैसे हम यहां आते हैं, हम भाषण देते हैं, हम अपनी नेताओं के बारे में बात करते हैं। ಮತ್ತೆ ನಾವಿಲ್ಲಿ ಬಂದಾಗ ನಾವಿಲ್ಲಿಗೆ ಬರ್ತೀವಿ, ಭಾಷಣ ಮಾಡ್ತೀವಿ, ನಮ್ಮ ನಾಯಕರುಗಳ ಬಗ್ಗೆ ಹೇಳ್ತೀವಿ। सिद्धरमैया जी ने क्या किया, डीके शिव कुमार जी क्या करते हैं। ನಾವು ಸಿದ್ದರಾಮಯ್ಯನವರು ಈ ರಾಜ್ಯಕ್ಕೆ ಏನ್ ಮಾಡಿದ್ರು, ಡಿ.ಕೆ. ಶಿವಕುಮಾರ್ ಅವರು ಏನ್ ಮಾಡಿದ್ರು ಅನ್ನೋದ್ರ ಬಗ್ಗೆ ಹೇಳ್ತೀವಿ। हम सब नेताओं के नाम लेते हैं, ನಾವೆಲ್ಲ ನಾಯಕರುಗಳ ಹೆಸರು ಹೇಳಿ ಅವ್ರು ಕೊಟ್ಟಂತ ಕೊಡುಗೆ ಬಗ್ಗೆ ಹೇಳ್ತೇವೆ। आप आते हो, आप अपने चीफ मिनिस्टर का नाम तक नहीं लेते हो, आप येदुरप्पा जी का नाम तक नहीं लेते हो। ಆದ್ರೆ ನೀವು ಬರ್ತೀರಾ, ನಿಮ್ ಮುಖ್ಯಮಂತ್ರಿ ಹೆಸರು ಹೇಳಲ್ಲ, ಯಡಿಯೂರಪ್ಪನವ್ರ ಹೆಸರು ಕೂಡ ಹೇಳಲ್ಲ, ಹಂಗೆ ಮಾತಾಡೋಗ್ತೀರಾ। आपके भाषण सिर्फ नरेंद्र मोदी जी के बारे में होते हैं। ನಿಮ್ ಭಾಷಣ ಬರೀ ನರೇಂದ್ರ ಮೋದಿ ಬಗ್ಗೆ ಮಾತ್ರ ಆಗಿರುತ್ತೆ। 1-2 बार आप येदुरप्पा जी का भी नाम ले लीजिए, बोम्मई जी का भी नाम ले लीजिए, उनको अच्छा लगेगा। ಕಡೆ ಪಕ್ಷ 1-2 ಸರ್ತಿ ಆದರೂ ಯಡಿಯೂರಪ್ಪನವ್ರ ಹೆಸರನ್ನ ಹೇಳಿ ಸ್ವಾಮಿ, ಬೊಮ್ಮಾಯಿ ಅವರ ಹೆಸರನ್ನಾದರೂ ಹೇಳಿ ಸ್ವಾಮಿ, ಅವ್ರಿಗೂ ಒಂದ್ ಸ್ವಲ್ಪ ಖುಷಿ ಆಗ್ಲಿ।
अब मैं थोड़ा कहना चाहता हूं कि कांग्रेस पार्टी कर्नाटक के लिए, कर्नाटक के युवाओं के लिए, किसानों के लिए, मजदूरों के लिए क्या करने जा रही है। ನಾನು ನಮ್ಮ ಸರ್ಕಾರ ಕರ್ನಾಟಕದಲ್ಲಿ ಕರ್ನಾಟಕದ ರೈತರಿಗೋಸ್ಕರ, ಕರ್ನಾಟಕದ ಯುವಕರಿಗೋಸ್ಕರ, ಕರ್ನಾಟಕದ ಬಡ ಜನರಿಗೋಸ್ಕರ ಏನ್ ಮಾಡ್ತೀವಿ ಅನ್ನೋದನ್ನ ನಾನು ಹೇಳ್ತೇನೆ. पिछले 3 सालों में आपसे हजारों करोड़ रुपए चोरी किए गए. ಕಳೆದ 3 ವರ್ಷದಲ್ಲಿ ನಿಮ್ಮಿಂದ ಸಾವಿರಾರು ಕೋಟಿ ಕಳ್ಳತನ ಮಾಡಿದ್ದಾರೆ. इसलिए अगले 5 सालों में हम आपका धन आपको देना चाहते हैं. ಆದ್ರಿಂದ ಮುಂದಿನ 5 ವರ್ಷ ನಿಮ್ಮ ಹಣವನ್ನ ನಾನು ನಿಮಗೆ ಕೊಡುವಂತ ವ್ಯವಸ್ಥೆಯನ್ನು ಮಾಡ್ತೇನೆ. जितना धन बीजेपी ने चोरी किया उतना धन हम सीधा आपकी जेब में डालना चाहते हैं. नमस्कार, मैं हूं मानक गुप्ता. अगर आपको हमारा ये वीडियो पसंद आया हो तो इसे लाइक और शेयर जरूर करें. और हां, हमें सब्सक्राइब और फॉलो करना ना भूलें ताकि आप देश और दुनिया की कोई खबर मिस ना करें. तो जुड़े रहिए हमारे साथ और देखते रहिए News 24.